ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರುವಂತ ನಟ ದರ್ಶನ್ಗೆ ಸದ್ಯಕ್ಕೆ ಜಾಮೀನು ಸಿಕ್ಕಲ್ವೇನೋ? ನೀನು ಅಮ್ಮಿಕೊಂಡಿರಪ್ಪ ನೀನು. ಆಲ್ರೈಟ್. ಈ ಮಧ್ಯೆ ನಟ ದರ್ಶನ್ಗೆ ನಿಮ್ಮ ವಿರುದ್ಧ ರೌಡಿ ಶೀಟ್ ಏಕೆ ತೆರೀಬಾರ್ದು ಅಂತ ನೋಟಿಸ್ ಕಳಿಸೋದಕ್ಕೆ ಸಿದ್ಧತೆ ಮಾಡ್ತಿದ್ದಾರಂತೆ. ಎ ರೌಡಿ ಶೀಟರ್ ಕೆನಾಟ್ ಬಿ ಓಪನ್ ಫಾರ್ ಒನ್ ಇನ್ಸಿಡೆಂಟ್. ಅಂದರೆ ಅವನು ಹೆಬಿಚುಯಲಿ ಇರಬೇಕು ಆ ವಿಚಾರದಲ್ಲಿ. ಮೋಸ್ಟ್ಲಿ ಇವರು ಈ ಕೇಸಲ್ಲಿ ಈತ ಹೆಬಿಚುಯಲ್ ಅಂದರೆ ಪದೇ ಪದೇ ಇಂತಹ ಕೃತ್ಯಗಳನ್ನು ಮಾಡುವ ಮನೋಸ್ಥಿತಿಯವರು. ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಅಥವಾ ಅದ್ರ ಸಿಗಾಕೋತಿದ್ದಾರೆ ಆ ಥರ ಪ್ರಕರಣಗಳಲ್ಲಿ, ಅಥವಾ ಅವರ ಸಂಪರ್ಕ, ಸಾಂಗತ್ಯ, ಗೆಳೆತನ, ಎಲ್ಲ ನಡವಳಿಕೆಗಳು ಎಲ್ಲ ಅಂತಹ ಗಿರಾಕಿಗಳ ಜೊತೆನೇ ಇರುತ್ತೆ. ನಿನ್ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ, ಒಳಗಡೆ 6 ಅಡಿಗೆ 8 ಅಡಿ ಹೊಡೆಸ್ತೀನಿ, ಅಲ್ಲೇ ಒಳಗಡೆಗೆ ಹಾಕ್ಬಿಟ್ಟು ನಮ್ಮನ್ನಲ್ಲಿ ಒಂದು ಅರಳಿ ಮರ ಮಾಡ್ಬಿಡ್ತೀನಿ, ಇಟ್ಬಿಡ್ತೀನಿ ಮೇಲೆ. ಈ ಮಧ್ಯೆ ಅವರು ಭೇಟಿಯಾಗಿ ನನ್ನನ್ನು ಯಾರು ಭೇಟಿ ಮಾಡೋದು ಬೇಡ ಅಂತೇನೋ ಹೇಳಿದಾರಂತೆ. ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ವಂಡರ್ಫುಲ್. ಅಂದರೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಈ ಹೆಣ್ಣುಮಗಳು ಯಾರಿದ್ದಾರೆ ದರ್ಶನ್ ಅವರ ಆಪ್ತೆ ಪವಿತ್ರ ಗೌಡ ಮೇಕಪ್ಗೆ ಆದ್ಯತೆ ಕೊಡ್ತಿದ್ರಂತೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಬರೋವಾಗಲೇ ಮೇಕಪ್ ಮಾಡ್ಕೋತಿದ್ರಂತೆ, ಅಥವಾ ಇನ್ನು ಯಾವಾಗಲೂ ಅವ್ರಿಗೆ ಆದಾಗ ಮಾಡ್ಕೋತಿದ್ರಂತೆ. ಅದು ಚರ್ಚೆಗೆ ಕಾರಣ. ಯಾಕೆ ನಿಮ್ಗೆ ಯಾಕೆ ಬೇಕದು? ಇನ್ಯಾವುದೋ ವಿಕಿಪೀಡಿಯಲ್ಲಿ ಮರ್ಡರ್ ಆಫ್ ರೇಣುಕಾ ಸ್ವಾಮಿ ಅಂತೇನೋ ಪೇಜನ್ನು ಓಪನ್ ಆಗಿದೆ, ಆಗ್ಬೋದು. ಅದರಲ್ಲಿ ಏನಿದೆ? ಓಪನ್ ಮಾಡಿದ್ರೆ ಮಾಡ್ಕೋಬೋದು ಯಾರು ಬೇಕಾದ್ರೂ. ಅದರಲ್ಲಿ ಏನಿದೆ? ಅದೇನು ನೊಬೆಲ್ ಪ್ರೈಸಾ, ಇಂಟರ್ನ್ಯಾಷನಲ್? ಅದು ಏನದು? ಸೆಲೆಬ್ರಿಟಿ ಇರೋದ್ರಿಂದ ಒಂದು ನಾರ್ಮಲ್ ಮರ್ಡರ್ ಕೇಸ್ನು. ಯಾರು ಹೇಳಿದ್ದು ನಾರ್ಮಲ್ಲು ಅಂತ? ಬರೀ ಇಂಥದೆಯಾ ನಾರ್ಮಲ್ ಅಂತ ಹೇಳಿದ್ಯಾರು? ಹಾಗಾದ್ರೆ ಇಟ್ಸ್ ನಾಟ್ ನಾರ್ಮಲ್ ಬಿಕಾಸ್ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಎ ಸೆಲೆಬ್ರಿಟಿ. ಹಾಗಾಗಿ ನಾರ್ಮಲ್ ಹೆಂಗಾಗತ್ತದು? ನಾರ್ಮಲ್ ಅಂದ್ರೆ ಈ ದೇಶದಲ್ಲಿ ನಡೆಯೋ 300 ಯಾರು ಸತ್ರೋ, ಯಾರು ಹೋದ್ರೋ, ಯಾರು ಬಂದ್ರೋ, ಯಾರು ಗೊತ್ತಾಗ್ಲಿಲ್ಲ ಅಂತಲ್ಲ, ಅದು ನಾರ್ಮಲ್ ಅಪ್ಪ. ಇದು ನಾರ್ಮಲ್ ಹೆಂಗಾಗತ್ತೆ? ನಾರ್ಮಲ್ ಆಗಿದ್ರೆ ಇಷ್ಟು ದಿನ ನೀವೆಲ್ಲ ಟಿವಿನಲ್ಲಿ ಬೆಳಗ್ಗೆ, ರಾತ್ರಿ, ಮಧ್ಯಾಹ್ನ ಅಂತ ಕಲ್ಗುಂಡು ಕರಗೋಗೋ ಥರ ಜಗ್ಗಿ 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 ಇಟ್ಟು ಮಾಡಿದ್ದೀರಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.